ಬಟ್ ಸ್ಥಳೀಯವಾಗಿ ತಾವು ಯಾವ ರೀತಿ ನೋಡ್ತೀರಿ? ಅಲ್ಲಿನ ವಿಚಾರಗಳಿರ್ಬೋದು ಅಥವಾ ಅಲ್ಲಿನ ಕಾಂಬಿನೇಷನ್ ಪರ್ಮಿಟೇಷನ್ ಹೇಗಿತ್ತು? ರೈಟ್, ನಿಮ್ ಜೊತೆ ಮಾತಾಡ್ತೀನಿ ಆದ್ಮೇಲೆ ಒಂದು ಬ್ರೇಕಿಂಗ್ ಬರ್ತಾರೆ. ನಿಮ್ ಜೊತೆ ಮಾತಾಡ್ತೀನಿ. ದೆಹಲಿಯ ಮುನ್ನ ಸಿಎಂ ಆಗ್ತಾರಾ ಪರ್ವೇಶ್ ವರ್ಮಾ? ಯಾಕೆಂದ್ರೆ ಪರ್ವೇಶ್ ವರ್ಮಾಗ ಗೆಲುವಿನ ಬಳಿಕ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ದೆಹಲಿಯಲ್ಲಿ ಗರಿಗೆದರಂತ ರಾಜಕೀಯ ಚಟುವಟಿಕೆ ಈಗ ಒಂದ್ ಕಡೆಗೆ ಅಧಿಕಾರಕ್ಕೆ ಬರ್ತಾ ಇದೆ ಬಿಜೆಪಿ ಅಧಿಕಾರಕ್ಕೆ ಬಂದಾದ್ಮೇಲೆ ಈಗ ಮುಖ್ಯಮಂತ್ರಿ ವಿಚಾರವಾಗಿ ಕೂಡ ಚರ್ಚೆ ಆಗ್ತಾ ಇದೆ. ದೆಹಲಿಯಲ್ಲಿ ಪರ್ವೇಶ್ ವರ್ಮಾ ಅವರು ಈಗ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೇಜ್ರಿವಾಲ್ ವಿರುದ್ಧ ಗೆದ್ದು ಬಿಗಿದಂತ ಪರ್ವೇಶ್ ವರ್ಮಾ ಈಗ ಅಮಿತ್ ಶಾ ಅವರ ಭೇಟಿಗೆ ಮುಂದಾಗ್ತಾ ಇದ್ದಾರೆ. ಅಲ್ಲಿ ರಾಜಕೀಯ ವಿಚಾರಗಳು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಈ ಒಂದು ಪ್ರಶ್ನೆ ಸಹಜವಾಗಿ ದೆಹಲಿ ಜನರ ಮುಂದೆ ಇದೆ. ಯಾಕಂದ್ರೆ ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಒಂದು ಮುಖ್ಯಮಂತ್ರಿ ಮುಖವನ್ನ ಪರಿಚಯ ಮಾಡಿರಲಿಲ್ಲ. ಹೀಗಾಗಿ ಸಹಜವಾಗಿ ಈ ಬಾರಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಒಂದು ಪ್ರಶ್ನೆ ಇದ್ದಿರುವಂತದ್ದೇ. ಇದರ ಜೊತೆಗೆ ಈಗ ಪರ್ವೇಶ್ ವರ್ಮಾ ಅವರು ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ತೆರಳುತ್ತಾ ಇದ್ದಾರೆ. ಚುನಾವಣೆಯಲ್ಲಿ ಕೇಜ್ರಿವಾಲ್ ವಿರುದ್ಧ ಗೆದ್ದು ಬಿಗಿದಂತ ಪರ್ವೇಶ್ ವರ್ಮಾ ಈಗ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ. ಈಗಾಗಲೇ ನಾಯಕರು ಕೂಡ ಹೇಳ್ತಾ ಇದ್ದಾರೆ, ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ರವಿಕುಮಾರ್ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್ ಅವರು ನೀವು ಮಾತಾಡ್ತಾ ಇದ್ದೀರಿ. ನನ್ನ ಪ್ರಶ್ನೆ ಇತ್ತು, ಈಗ ದೆಹಲಿ ಚುನಾವಣೆಯ ವಿಶ್ಲೇಷಣೆ ಮಾಡೋದಾದ್ರೆ ಸ್ಥಳೀಯ ಪಾತ್ರಗಳು, ಸ್ಥಳೀಯ ವಿಚಾರಗಳು, ಸ್ಥಳೀಯ ನಾಯಕತ್ವ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು?